ಸ್ನೇಹಿತರೆ, ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಕಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಶೋ ಮಾಡೋಣ. ನೋಡಿ, ಜಾಹ್ನವಿ ಅಂತ ಹೇಳ್ಬಿಟ್ಟು ಬೆಳ್ಳೂಡಿ ದೊಡ್ಡ ಗ್ರಾಮದವರಾಗಿರ್ತಾರೆ. ಅಲ್ಲೇ ವಾಸವಾಗಿರೋದು ಕೂಡ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ಸಮಸ್ಯೆ ಏನಪ್ಪ ಅಂದರೆ ಕರೆಂಟ್ ವ್ಯವಸ್ಥೆ ಇಲ್ಲ ಇವ್ರ ಮನೇಲಿ. ಹಾಗಾಗಿ ಕತ್ತಲಲ್ಲಿ ತೂತಿಗೆ ಹಾಕೋಕ್ಕೆ ಯಜಮಾನರಿಗೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆನ ಅವರು ತೋಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಎಷ್ಟು ದಿನ ಆಯಿತು ಹೀಗಾಗಿ ಅಂದರೆ ಸುಮಾರು 4 ದಿನದಿಂದ ಈ ಥರ ಆಗ್ಬಿಟ್ಟಿದೆ ಸರ್ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಓಕೆನಾ. ಇನ್ನು ನೆಕ್ಸ್ಟ್ ಬಂದು ಏಕೆ ಅಂತಂದರೆ ಬೀದಿ ದೀಪ ಬಿದ್ದು ಹೋಗಿದೆ, ಆ ಒಂದು ಕಾರಣಕ್ಕೋಸ್ಕರ ಕರೆಂಟ್ ಸಮಸ್ಯೆ ಉಂಟಾಗಿರೋಂಥದ್ದು ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಕತ್ತಲು ಮನೆ ಯಾವ ರೀತಿ ಇದೆ ಏನು ಎತ್ತ ಅಂತ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಕೊಂಡಿದ್ದಾರೆ. ನೋಡ್ಬೋದು, ಯಜಮಾನರಿಗೆ ಅರಳು ಮರಳು ಆಗ್ಬಿಟ್ಟಿದೆ. ಕಾರಣ ಅವರು ನನಗಿಂತ 16 ವರ್ಷ ದೊಡ್ಡವರು, ಆದ್ದರಿಂದ ಬಿಳಿ ಕೂದಲು ಗಡ್ಡ ಎಲ್ಲ ಬಂದ್ಬಿಟ್ಟಿದೆ, ಮತ್ತು ಗೂಟ ಪುಸಕ್ ಅಂತ ಜಾರುತ್ತದ್ದು ಹಾಕಬೇಕಾದ್ರೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕತ್ತಲಲ್ಲಿ ತುಂಬ ತಡವರಿಸುತ್ತಾರೆ, ಬೆಳಕು ಇಲ್ಲದೆ ಮಾಡಿಸಿಕೊಂಡು ತುಂಬ ದಿನವೂ ಕೂಡ ಆಗಿದೆ ಅಂತ ಇಲ್ಲಿ ಅನಿಸುತ್ತೆ ಅಂತಲೂ ಕೂಡ ಇಲ್ಲಿ ಮೂರನೇ ಹೇಳಿಕೆಯಲ್ಲಿ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಏನಪ್ಪ ಹೇಳಿದ್ದಾರೆ ಅಂದರೆ ಹಾಗಾಗಿ ಕತ್ತಲಲ್ಲಿ ದೆಂಗಾಡೋಕ್ಕೆ ಬೇಕಾಗಿದ್ದಾರೆ. ಅಂದರೆ ಕತ್ತಲಿರುತ್ತೆ ಪೂರ್ತಿ, ಹೇಗೆ ಮಾಡ್ತೀರೋ ಏನೋ ಅದು ನಿಮಗೆ ಬಿಟ್ಟಂಥ ಒಂದು ವಿಚಾರ ಆಗಿರುತ್ತೆ. ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಇಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು ಇದಿಷ್ಟು. ಓಕೆನಾ. ಇದಿಷ್ಟು ಕತ್ತಲು ಬಗ್ಗೆ ಮಾಹಿತಿನ ಇಲ್ಲಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕರೆಂಟ್ ವ್ಯವಸ್ಥೆ ಬಗ್ಗೆ ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂದರೆ ಮೊದಲನೇದು, ಕತ್ತಲಲ್ಲಿ ಕತ್ತೆಗೆ ದೆಂಗಿದ ಹಾಗೆ ದೆಂಗಬೇಕು, ಇದು ಮೊದಲನೇ ಹೇಳಿಕೆ. ಇನ್ನು ಎರಡನೇದು, ಸೌಕರ್ಯಗಳು ಏನೂ ಇರೋದಿಲ್ಲ, ಸಗಣಿ ವಾಸನೆ ಬಿಟ್ಟರೆ ತೂತಿನ ವಾಸನೆ ಗಮ್ ಅನ್ನುತ್ತೆ, ಇದು ಎರಡನೇ ಹೇಳಿಕೆ. ಓಕೆನಾ. ರೂಮು ವಿಶಾಲವಾಗಿದೆ, 4 ಎಮ್ಮೆಗಳನ್ನು ಸಾಕಬೇಕು, ಅಷ್ಟು ದೊಡ್ಡದಾಗಿದೆ. ಜಾಗಕ್ಕೆ ಏನು ತೊಂದರೆ ಏನಿಲ್ಲ, ಬೇಕಾದಷ್ಟು ಜಾಗ ಇದೆ. ಓಕೆನಾ. ಇನ್ನು 4ನೇದು ಬಂದ್ಬಿಟ್ಟು ಕರೆಂಟ್ ಬರೋವರೆಗೂ ಮಾಡ್ತಾನೆ ಇರಬೇಕು ಅಂತ. ಇದಿಷ್ಟು ಕರೆಂಟ್ ವ್ಯವಸ್ಥೆ ಬಗ್ಗೆ ಇಲ್ಲಿ ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ನೋಡಿ, ಇಲ್ಲಿ ಇದ್ರ ಬಗ್ಗೆ ಮನೆ ಬಗ್ಗೆ ಸಂಪೂರ್ಣವಾಗಿ ಹೇಳಬೇಕು ಅಂದರೆ ಟೋಟಲ್ ಬಿಲ್ಟ್ ಏರಿಯಾ ಹೌಸ್ ಓನ್ಲಿ 2000 × 2500 ಸ್ಕ್ವೇರ್ ಫೀಟ್ ಇರುತ್ತೆ. ಪ್ಲಾಟ್ ಸೈಜು ವಿತ್ ಗಾರ್ಡನ್ ಆ್ಯಂಡ್ ಓಪನ್ ಸ್ಪೇಸು 5000 to 600 ಸ್ಕ್ವೇರ್ ಫೀಟ್ ಇರುತ್ತೆ. ಇನ್ನು ಸ್ಟೈಲ್ ಬಂದ್ಬಿಟ್ಟು ಟ್ರೆಡಿಷನಲ್ ವಿತ್ ವೈಡ್ ವರಾಂಡ, ಸೆಂಟ್ರಲ್ಲು ಕೋರ್ಟ್ ಯಾರ್ಡು, ಟೈಲಡ್ ಸ್ಲಾಪಡ್ ರೂಫ್ ಇರುತ್ತೆ. ಓಕೆನಾ. ತುಂಬ ಗಾರ್ಡನ್ ಸ್ಪೇಸು ಎಲ್ಲ ತುಂಬ ದೊಡ್ಡದಾಗಿದೆ, ಅದ್ರ ಬಗ್ಗೆ ಏನು ವ್ಯಥೆ ಪಡೋ ಅಂಥದ್ದೇನಿಲ್ಲ. ಮತ್ತು 2000 ಸ್ಕ್ವೇರ್ ಫೀಟ್ ಅಂದರೆ ಭಾಳ ದೊಡ್ಡದ ಒಂದು ಜಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಹಳ್ಳಿಯ ಮನೆ ಅಂತ ಹೇಳ್ಬೋದು. ಇನ್ನು ಬಾತ್ರೂಮ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಬಾತ್ರೂಮ್ ಹೊರಗಡೆ ಇರುತ್ತೆ, 8 feet × 6 feet ವಿತ್ ಸ್ಲೋಪ್ ಫಾರ್ ವಾಟರ್ ಡ್ರೈನೇಜು. ಟಾಯ್ಲೆಟ್ ವೆಸ್ಟರ್ನ್ ಇಂಡಿಯನ್ನು ಟಾಯ್ಲೆಟ್ ಇರೋದು 6 feet × 4 feet ನಿಯರ್ ದ ಬಾತ್ರೂಮು, ಬಟ್ ಸಪ್ರೇಟ್ ಇದೆ ಅದು. ಚೇಂಜಿಂಗ್ ರೂಮು, ವಾಷಿಂಗ್ ರೂಮ್ ಬಂದ್ಬಿಟ್ಟು ಸೈಜು 6 feet × 6 feet ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಾತಿಂಗ್ ಏರಿಯಾ ಒಂದು ಇದಿಷ್ಟರಲ್ಲಿ ನಿರ್ಮಾಣ ಆಗಿದೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಾಗಿರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.